ಟಿವಿ ಕನ್ನಡ. ಆ ಸ್ವಾಮಿ ಶಕ್ತಿ ಎಲ್ಲಾ ಜನದ ಮೇಲೂ ಇದೆ. ಯಾಕಂದ್ರೆ ಅವನು ಅಷ್ಟು ಶಕ್ತಿವಂತ. ನಾವೆಲ್ಲ ಸುಮಾರು ಚಿಕ್ಕ ಹುಡುಗರಿಂದ ಬರ್ತೀನಿ. ಅಪ್ಪ ಬಂದ ಎಲ್ಲ ಒಳ್ಳೆದಾಗಿದೆ. ಇವರು ಸಿಕ್ಕಣ್ಣ ಸ್ವಾಮಿ ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಸ್ವಾಮಿ. ಇಲ್ಲಿ ಬಂದು ನಾವೇನ್ ಕೇಳ್ಕೊಂಡು ಹೋಗ್ತೀವೋ ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ. ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಕೆಲಸಗಳು ಸಿಕ್ಕಿದೆ, ಮದುವೆಗಳಾಗಿದೆ ಎಲ್ಲ ಇನ್ ಟೈಮ್ಗೆ ಕೇಳಿಸ್ ಟೈಮ್ಗೆಲ್ಲ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ವೀಕ್ಷಕರೇ, ಕರ್ನಾಟಕದ ಎಲ್ಲಾ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯವಿರುವುದು ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರಹಟ್ಟಿ ಗ್ರಾಮ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಕುಣಿಗಲ್ನಿಂದ ಸರಿಸುಮಾರು 12 ಕಿಲೋಮೀಟರ್ ಸಮೀಪದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ಸಮೀಪದಲ್ಲಿದೆ. ಸ್ನೇಹಿತರೆ, ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರೆಂದರೆ ಅದೊಂದು ಅದ್ಭುತ ಶಕ್ತಿಯುತವಾದ ಪವಾಡ ಮಾಡುವ ಪವಾಡ ಪುರುಷ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಜೀವನದಲ್ಲಿ ಅದು ಎಂಥದ್ದೇ ಸಮಸ್ಯೆಗಳಾಗಲಿ ಕ್ಷಣ ಮಾತ್ರದಲ್ಲಿ ದೂರ ಮಾಡುವುದು ಈ ದೇವರ ಶಕ್ತಿ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರೆಂದರೆ ಬೇರೆ ಯಾರೂ ಅಲ್ಲ, ಜಗತ್ರಕ್ಷಕ ಶ್ರೀಕೃಷ್ಣ ಪರಮಾತ್ಮ. ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಚಿಕ್ಕಣ್ಣ ದೊಡ್ಡಣ್ಣರಾಗಿ ಹಾವಾಡಿಗನ ವೇಷ ಧರಿಸಿ ಭೂಲೋಕದಲ್ಲಿ ಭೀಮ ಮತ್ತು ಅರ್ಜುನರ ದುರಂಕಾರವನ್ನು ಮಟ್ಟ ಹಾಕಲು ಈ ವೇಷ ಧರಿಸಬೇಕಾಯಿತು. ಜೊತೆಯಲ್ಲಿ ಭೀಮ ಮತ್ತು ಅರ್ಜುನರ ಅಹಂಕಾರವನ್ನು ಮೆಟ್ಟಿ ನಿಲ್ಲಲಾಯಿತು. ಈ ಪುಣ್ಯಕ್ಷೇತ್ರದಲ್ಲಿ ಚಿಕ್ಕಣ್ಣ ಸ್ವಾಮಿಯು ನೆಲೆಯೂರಿ ಲಕ್ಷಾಂತರ ಭಕ್ತರ ಜೀವನದಲ್ಲಿರುವ ನಾನಾ ರೀತಿಯ ಕಷ್ಟಗಳಿಗೆ ಪರಿಹಾರ ನೀಡಿ ಭಕ್ತರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೀಡುತ್ತಾ ಬಂದಿದ್ದಾನೆ ಶ್ರೀ ಚಿಕ್ಕಣ್ಣ ಸ್ವಾಮಿ. ಇಲ್ಲಿಗೆ ಬರುವ ಭಕ್ತರು ಮೊದಲ ಬಾರಿ ಭೇಟಿ ನೀಡಿದಾಗ ಹರಕೆಯ ರೂಪದಲ್ಲಿ 5 ರೂಪಾಯಿ, 11 ರೂಪಾಯಿ ರೂಪದಲ್ಲಿ ಕಾಣಿಕೆ ಸಲ್ಲಿಸುತ್ತಾರೆ. ಎರಡನೇ ಬಾರಿ ಭೇಟಿ ನೀಡಿದಾಗ 12 ರೂಪಾಯಿ, 5 ರೂಪಾಯಿ, 9 ರೂಪಾಯಿ ರೂಪದಲ್ಲಿ ಕಾಣಿಕೆ ಕಟ್ಟುತ್ತಾರೆ. ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತ್ತೊಂದು ಅಚ್ಚರಿ ವಿಷಯ ತಮಗೆ ತಿಳಿಸಲೇಬೇಕಾಗಿದೆ. ಭಕ್ತರುಗಳು ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವರ ಮುಂದೆ ನಿಂತುಕೊಂಡು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ಅಲ್ಲಿನ ಅರ್ಚಕರುಗಳು ಒಂದು ನಿಂಬೆ ಹಣ್ಣನ್ನು ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪಾದಕ್ಕೆ ಇಟ್ಟು ಭಕ್ತರಿಗೆ ನೀಡುತ್ತಾರೆ. ಆ ನಿಂಬೆ ಹಣ್ಣು ಮಾಡುವ ಪವಾಡಗಳ ಬಗ್ಗೆ ತಿಳಿದರೆ ನೀವು ಅಚ್ಚರಿ ಪಡುವುದಂತೂ ಸತ್ಯ. ಭಕ್ತರ ಅನೇಕ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವ ಶಕ್ತಿ ಆ ನಿಂಬೆ ಹಣ್ಣಿಗಿದೆ ಸ್ನೇಹಿತರೆ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವ ಮುನ್ನ ಶ್ರೀ ಚಿಕ್ಕಣ್ಣ ಸ್ವಾಮಿ ಜ್ಯೋತಿಷ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಇರುವ 16 ವರ್ಷಗಳ ಅನುಭವವುಳ್ಳ ಪ್ರಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀನಿವಾಸರನ್ನು ಭೇಟಿ ನೀಡಿದರೆ ಯಾವ ಸಮಸ್ಯೆಗೆ ಎಷ್ಟು ಹಣವನ್ನು ಕಾಣಿಕೆ ರೂಪದಲ್ಲಿ ಕಟ್ಟಬೇಕು ಎಂಬ ನಿಖರವಾದ ಮಾಹಿತಿಯನ್ನು ನೀಡುತ್ತಾರೆ. ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವಾಲಯಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಭಕ್ತರ ಜೀವನದಲ್ಲಿ ಅದೆಂಥದ್ದೇ ಕಷ್ಟಗಳಾಗಲಿ ಅದನ್ನು ದೂರ ಮಾಡಿ ಸಂತೃಪ್ತಿಯಿಂದ ಜೀವನ ಸಾಗಿಸುವ ಆಶೀರ್ವಾದ ಪವಾಡಗಳನ್ನು ಮಾಡುತ್ತಾ ಬಂದಿರುವುದು ಒಂದು ಅಚ್ಚರಿ ವಿಷಯ. ಜೀವನದಲ್ಲಿ ಮಾಟ ಮಂತ್ರ, ಗಾಳಿ ಪೀಡೆ, ಕುಟುಂಬದಲ್ಲಿ ಕಲಹ, ಅದೆಂಥದ್ದೇ ಸಮಸ್ಯೆಗಳಾಗಲಿ ಅದನ್ನು ದೂರ ಮಾಡುತ್ತಿದ್ದಾನೆ ಶ್ರೀ ಚಿಕ್ಕಣ್ಣ ಸ್ವಾಮಿ. ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿಯನ್ನು ನೀಡುತ್ತಿದ್ದಾನೆ.
ಅದೆಷ್ಟೋ ಭಕ್ತರುಗಳಿಗೆ ಮನೆ ಕಟ್ಟುವ ಆಸೆ ಇರುತ್ತದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅದೆಷ್ಟೋ ಭಕ್ತರು ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನು ಸುಖಮಯವಾಗಿ ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ, ಶ್ರೀ ಚಿಕ್ಕಣ್ಣ ಸ್ವಾಮಿಯ ಭಕ್ತರುಗಳು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ದೂರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಶ್ರೀ ಚಿಕ್ಕಣ್ಣ ಸ್ವಾಮಿಯಿಂದ ಒಳಿತನ್ನು ಕಂಡ ಅನೇಕ ಭಕ್ತರುಗಳು ಶ್ರೀ ಚಿಕ್ಕಣ್ಣ ಸ್ವಾಮಿಯ ಮಹಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ. ಕೇಳೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಭಕ್ತಾದಿಗಳು ಬರ್ತಾರೆ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತನ ಮುಂದೆ ಹೇಳ್ಕೊಂತಾರೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಹಾಗಾಗಿ ಇದೊಂದು ನಂಬಿಕೆ ಮೊದಲಿಂದಲೂ ಭಾಳ ದಿವಸದಿಂದಲೂ ಇವತ್ತೆಲ್ಲ ಸುಮಾರು ವರ್ಷಗಳಿಂದಲೂ ಇದೆ. ಇದು ನಮಗೆ ನಮ್ಮ ಮುತ್ತಾತರ ಕಾಲದಿಂದಲೂ ಸಹ ಇಲ್ಲಿ ದೇವಸ್ಥಾನದಲ್ಲಿ ಈ ಥರ ಪದ್ಧತಿ ನಡ್ಕೊಂಬಂದಿದೆ. ಆಮೇಲೆ ಶನಿವಾರ ಭಾನುವಾರ ಸೋಮವಾರ ಇಂಥ ದಿವಸಗಳಲ್ಲಿ ತುಂಬ ಜನ ಇರ್ತಾರೆ. ಹಾಗಾಗಿ ಭಗವಂತನ ಹತ್ರ ಬೇಡ್ಕೊಂತಾರೆ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತ ಹೊಡ್ಕೊಂತಾನೆ. ಅದರಿಂದ ಜನಗಳು ಜಾಸ್ತಿ ಭಕ್ತರು ಈ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಬಾವಡನೆಲ್ಲ ಭಗವಂತನ ಹತ್ರ ಬಂದು ಕೇಳ್ಕೊಂತಾರೆ. ನಾವು ಸ್ವಾಮಿಗೆ ಕೇಳ್ಕೊಡ್ತೀವಿ, ನಿಮ್ಮ ಕಷ್ಟ ಏನಂತ ಕೇಳ್ತೀವಿ. ಈ ರೀತಿ ಕಷ್ಟ ಅಂದಾಗ ಆ ಕಷ್ಟದ ಬಗ್ಗೆ ನಾವು ಕೇಳ್ಕೊಡ್ತೀವಿ. ನೋಡಪ್ಪ, ಇದು ಈ ಥರ ಕಷ್ಟ ಇದೆ, ಅವರಿಗೆ ಇದನ್ನು ಒಳ್ಳೇದು ಮಾಡ್ತೀಯನಪ್ಪ ಅಂತ ಕೇಳ್ಕೊಂಡಾಗ ಅಲ್ಲಿ ಭಗವಂತ ಅದು ಒಪ್ಪಿಕೊಂಡ್ರೆ, ಭಗವಂತ ಒಪ್ಪಿಕೊಂಡ್ರೆ ಅವ್ರ ಕೆಲಸ ಆದಂಗೆ. ಆ ರೀತಿ ಭಕ್ತರಿಗೆ ನಾವು ಬಂದಂಥ ಭಕ್ತರುಗಳು ಈ ರೀತಿ ಕೇಳ್ಕೊಡ್ತೀವಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಚಿಕ್ಕಣ್ಣಪ್ಪನ ಬಗ್ಗೆ ಹೇಳೋವಂಥದ್ದು ಏನಿಲ್ಲ, ಬಟ್ ಆ ಭಗವಂತನ ಶಕ್ತಿ ಹಂಗಿದೆ. ನಾವು ಸಣ್ಣ ಹುಡುಗರಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೀವಿ. ಆ ಸ್ವಾಮಿ ಶಕ್ತಿ ಎಲ್ಲ ಜನದ ಮೇಲೂ ಇದೆ, ಯಾಕೆಂದ್ರೆ ಅವನು ಅಷ್ಟು ಶಕ್ತಿವಂತ. ನಮ್ಮ ಅಪ್ಪನ ದಯೆ ಎಲ್ಲರಿಗೂ ಇರಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ಇದ್ದೀವಿ. ಬಟ್ ಚಿಕ್ಕಣ್ಣಪ್ಪನಿಂದ 4-6 ಜನಕ್ಕೆ ಒಳ್ಳೇದಾಗಿದೆ, ಯಾರಿಗೂ ಕೆಟ್ಟದಾಗಿಲ್ಲ. ಯಾಕೆಂದ್ರೆ ಅವ್ನ ಶಕ್ತಿ ಅಂತ ಅಪಾರವಾದ್ದು. ಅದರಿಂದ ಈ ಭಗವಂತನ ಸೇವೆ ಮಾಡೋಕ್ಕೆ ಜನಗಳು, ಭಕ್ತಾದಿಗಳು ಎಲ್ಲ ಸಾಲಾಗಿ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ. ಕೃಷ್ಣ ದೇವರು ಅಂದರೆ ಚಿಕ್ಕಣ್ಣಪ್ಪ ಅಂತ ಹೇಳಿ ಅದನ್ನು ಅವತ್ತಿಂದ ಅವರು ಬಾಳೆಗೊಬ್ಬದಲ್ಲಿ ಅದನ್ನು ಪ್ರಸಿದ್ಧಿ ಮಾಡಿದರು. ಈ ಕೃಷ್ಣ ದೇವರು ಅದು ಸ್ವಾಮಿ ಅವನೇನೆ, ಹೆಸರು ಮಾತ್ರ ಇವರು ನಮ್ಮ ಜನಸಾಮಾನ್ಯರು ಇಕ್ಕೊಂಡಿರೋದು ಅಷ್ಟೇ. ಚಿಕ್ಕಣ್ಣಪ್ಪನೇ ಅವನ ಹೆಸರು, ಮೇನ್ ಹೆಸರು. ಆದರೆ ಕೃಷ್ಣ ಅಂತ, ಕೃಷ್ಣ ದೇವರು ಅಂತ ಇರೋದು. ಬಟ್ ಭಗವಂತನ ಶಕ್ತಿ ಹಂಗದಿಲ್ಲಿ, ಆ ಮಹಿಮೆ ಇರೋದ್ರಿಂದನೇ ಜನ ಇಲ್ಲಿ ಬರೋದು. ನಮಗೇನಿಲ್ಲ, ಒಳ್ಳೇದಾಗಿದೆ, ನಮ್ಮ ಫ್ಯಾಮಿಲಿ ಒಳ್ಳೇದಾಗಿದೆ. ಕಷ್ಟ ನಮಗೂ ಬಂದಿತ್ತು, ಎಲ್ಲರಿಗೂ ಕಷ್ಟ ಕೊಡದೆ ದೇವ್ರು ಯಾರು ಇಲ್ಲ. ಕಷ್ಟ ಕೊಟ್ಟರೆ ಮನುಷ್ಯ ಒಳ್ಳೇದಾಗ ಸಾಧ್ಯ. ಹಂಗಾಗಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಆ ಚಿಕ್ಕಣ್ಣಪ್ಪನ ಶಕ್ತಿ ಎಲ್ಲರಿಗೂ ಬರಲಿ ಅಂತ ನಾವು ಕೇಳ್ಕೊತೀವಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಹಂಗಾದ್ರಪ್ಪ ಬರ್ಗೇನಹಳ್ಳಿ. ನಾವೆಲ್ಲ ಸುಮಾರು ನಾನು ಚಿಕ್ಕ ಹುಡುಗನಿಂದ ಬರ್ತೀನಿ. ನನ್ನ ಅಪ್ಪಂಗೆ ಬಂದ ಎಲ್ಲ ಒಳ್ಳೇದಾಗಿದೆ. ನಮ್ಮದು ಕಲ್ಲೂರಿಂದ ನಾವು ಅಲ್ಲಿ 10 ವರ್ಷದಿಂದಲೂ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ದೇವ್ರಿಗೆ ಬಂದ ಮೇಲೆ ನಮ್ಮ ಕಷ್ಟಗಳೆಲ್ಲ ಪಾರಾಗಿ ನಮಗೆ ದೇವರು ನಮಗೆ ಒಳ್ಳೆ ಅಭಿವೃದ್ಧಿ ಕೊಟ್ಟಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ನಮ್ಮ ಚಿಕ್ಕಣ್ಣ ಸ್ವಾಮಿ ನಂಬಿದ್ದೀವಿ. ಇವರು ಚಿಕ್ಕಣ್ಣ ಸ್ವಾಮಿ ನಮ್ಮದವ್ರನ್ನ ಯಾರೂ ಯಾರನ್ನೂ ಕೈ ಬಿಟ್ಟಿಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾವು ವರ್ಷಕ್ಕೆ 4-5 ಸತಿ ಬರ್ತಲೇ ಇರ್ತೀವಿ. 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸತಿ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಅಣಕಾಯಿ ಒಕ್ಕಲಾಗಿದ್ದೀವಿ. ನಾವು ಅಣಕಾಯಿ ಒಕ್ಕಲಾಗಿರೋದ್ರಿಂದ ಸ್ವಾಮಿ ನಮ್ಮನ್ನು ಕೈ ಬಿಟ್ಟಿಲ್ಲ. ಸ್ವಾಮಿ ನಾವು ಈಗ 10 ವರ್ಷದಲ್ಲಿ ನಮಗೆ ಭಾರಿ ನೋವಿತ್ತು, ದೇಹಕ್ಕಾಗಲಿ ಏನಾರಾಗಲಿ. ಒಂದು ಮನೇಲೂ ವ್ಯವಹಾರಗಳು ಸರಿಯಾಗಿ ನಡೀತಾ ಇರಲಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ನಮಗೆ ವ್ಯವಹಾರ ಎಲ್ಲ ಕಂಪ್ಲೀಟಾಗಿ ಯಾವ ಹೂವು ಎತ್ತದಂಗೆ, ಹೂವಿನ ಸರ ಎತ್ತದಂಗೆ ನಡೀತಾ ಇದೆ. ನಮ್ಮ ಮನೇಲಿ ಎಲ್ಲ ಆರೋಗ್ಯವಾಗಿ, ಮಕ್ಕಳು ಮರಿ ಎಲ್ಲ ಸಂತೋಷವಾಗಿ ಇದ್ದೀವಿ. ನಾವು ಇಲ್ಲ ಹಾಗೆ ನಾವು ಬರ್ತಲೇ ಇರ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಮನೇಲಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಸ್ವಾಮಿ ಕನಸಲ್ಲಿ ಕಂಡುಬಿಡ್ತಾನೆ. ಏನಾದ್ರು ಪ್ರಾಬ್ಲಮ್ ಆದರೆ ಆಗ ನಾವು ಬರ್ತಿದ್ದಂಗೆ ಬೆಳಗ್ಗೆನೇ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ನಮಗೆಲ್ಲ ಪರಿಹಾರ ಆಗೋಗ್ಬೇಕು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬಾ ಒಳ್ಳೇದಾಗಿದೆ. ಇಲ್ಲಿಗೆ ಬಂದು ನಾವೇನ್ ಕೇಳ್ಕೊಂಡು ಹೋಗ್ತೀವೋ ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ. ನಾವು ಪ್ರತಿ ಒಂದು ತಿಂಗ್ಳಿಗೆ ಒಂದ್ಸಾರಿನಾದ್ರೂ ಬಂದು ನಾವು ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ತಾತನ ಕಾಲದಿಂದನೂ ನಾವು ಈ ದೇವ್ರಿಗೆ ನಡ್ಕೊತಾ ಇದ್ದೀವಿ. ತುಂಬ ಭಕ್ತಿಯಿಂದ ನಮ್ಮ ಕೇಳಿದ್ದೆಲ್ಲನೂ ನಮಗೆ ಒಂದು ಒಳ್ಳೇದು ಮಾಡಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದೇನು, ನಮಗೆ ಎಲ್ಲ ಅನುಕೂಲ ಆಗಿದೆ. ಅವ್ರಿಗೋಸ್ಕರ ಕೃತಜ್ಞರಾಗಿರ್ತೀವಿ ನಾವು ದೇವ್ರಿಗೆ ಯಾವಾಗಲೂ. ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಕೆಲಸಗಳು ಸಿಕ್ಕಿದೆ, ಮದುವೆಗಳಾಗಿದೆ, ಎಲ್ಲ ಇನ್ ಟೈಮಿಗೆ ಕೇಳಿಸ್ ಟೈಮಿಗೆಲ್ಲ ಯಾವುದಕ್ಕೂ ಒಂದು ತೊಂದರೆ ಆಗಿಲ್ಲ. ನಾವೇನು ಕೇಳ್ಕೊಂಡಿದ್ದೇವೆ ಎಲ್ಲ ಅನುಕೂಲ ಆಗಿದೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪವಾಡಗಳ ಬಗ್ಗೆ, ಮಹಿಮೆಯ ಬಗ್ಗೆ ತಿಳಿದುಕೊಂಡು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಚಿಕ್ಕಣ್ಣ ಸ್ವಾಮಿಯ ಅನುಗ್ರಹ, ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.
ಟಿವಿ ಕನ್ನಡ.